ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಬೆಳ್ಳಿ ಸಾಮಾನುಗಳನ್ನ 4 ವಿಧಾನದಲ್ಲಿ ಸುಲಭವಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ. ಮೊದಲನೇ ವಿಧಾನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ರೂಪೇರಿಯಿಂದ ಕ್ಲೀನಿಂಗ್ ಸೊಲ್ಯೂಷನ್ ಸಿಗತ್ತೆ. ಇದು ಬಹಳ ಎಫೆಕ್ಟಿವ್ ಹಾಗೂ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಬೆಳ್ಳಿ ದೀಪ ಇರ್ಬೋದು, ಇಲ್ಲ ಭರಣಿ ಇರ್ಬೋದು, ಅಥವಾ ವಿಗ್ರಹ ಇರ್ಬೋದು, ಅದು ಡಿಸೈನ್ ಒಳಗಡೆ ಎಲ್ಲ ಈ ರೀತಿ ಕಪ್ಪಾಗಿದ್ದಾಗ ರೂಪೇರಿ ಸೊಲ್ಯೂಷನ್ ಇಂದ ಬಹಳ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಕ್ಲೀನ್ ಮಾಡ್ಕೊಳಕ್ ಮುಂಚೆ ಒಂದು ಟಬ್ಬಲ್ಲಿ ನೀರಿಗೆ ಸ್ವಲ್ಪ ಡಿಟರ್ಜೆಂಟ್ ಹಾಕೊಳ್ಬೇಕು. ಸರ್ಫ್ ಆಗ್ಲಿ ಇಲ್ಲ ಏರಿಯಲ್ ಆಗ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು. ದೀಪದಲ್ಲಿ ಏನಾದ್ರೂ ಎಣ್ಣೆ ಜಿಟ್ಟಿದ್ರೆ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ನೀರ್ ಹಾಕಿ ತೊಳಿಲಿಕ್ಕೆ ಹೋಗ್ಬಾರ್ದು, ಡ್ರೈ ಇರಬೇಕು, ಆವಾಗಲೇ ರೂಪೇರಿ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ. ಸೊಲ್ಯೂಷನ್ ಹಾಕೊಂಡು ಒಂದು ಒಣ ಕಾಟನ್ ಬಟ್ಟೆ ಅಥವಾ ಕಾಟನ್ ನಿಂದ ಕ್ಲೀನ್ ಆಗಿ ಈ ತರ ಒರೆಸ್ಕೊಂಡ್ರೆ ಡಿಸೈನ್ ಒಳಗಡೆ ಇರುವ ಗಲೀಜು ಅಥವಾ ಕಪ್ಪು ಕರೆಗಳೇನಿರುತ್ತೆ ಅದೆಲ್ಲ ಕ್ಲೀನ್ ಆಗಿ ಹೊಟ್ಟೋಗುತ್ತೆ. ಡಿಫ್ರೆನ್ಸ್ ಇವಾಗ ಗೊತ್ತಾಗ್ತಿದೆ. ಒಂದು ಕ್ಲೀನ್ ಆಗಿದೆ, ಇನ್ನೊಂದು ಕ್ಲೀನ್ ಮಾಡಿಲ್ಲ. ಇದೊಂದು ಸ್ವಲ್ಪ ಪಂಜೆಂಟ್ ಸ್ಮೆಲ್ ಅಂತ ಏನು ಹೇಳ್ತೀವಿ ಇರೋದ್ರಿಂದ ಆದಷ್ಟು ಗ್ಲೌಸ್ ಹಾಕೊಂಡು ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು. ಸ್ಪ್ರೇ ಮಾಡ್ತಿದ್ದಂಗೆ ಎಷ್ಟು ನೀಟಾಗಿ ಹೋಗ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಕ್ಲೀನಾಗಿ ಕಲೆಗಳೆಲ್ಲ ಹೋಗ್ಬಿಡುತ್ತೆ. ಒಂದು ಕಾಟನ್, ಡ್ರೈ ಕಾಟನ್ ಇರಬೇಕು, ಒರೆಸಿದ್ರೆ ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ. 3 ತಿಂಗಳಿಗೊಮ್ಮೆ ಈ ರೀತಿ ರೂಪೇರಿ ಹಾಕಿ ಕ್ಲೀನ್ ಮಾಡಿಕೊಂಡು ಮಿಕ್ಕಿದ ಟೈಮ್ ನಾವು ಸಬೀನಾ ಇಲ್ಲ ಕೋಲ್ಗೇಟ್ ಟೂತ್ ಪೌಡರ್ ಹಾಕಿ ಮಾಮೂಲಿ ತೊಳ್ಕೊಳ್ಬೋದು. ನಾನು ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡಿದ್ದೀನಿ, ಒಳಗಡೆ ಒಂದು ಸ್ವಲ್ಪನೂ ಗಲೀಜಾಗಿಲ್ಲ, ಕ್ಲೀನ್ ಆಗಿದೆ. ಇವಾಗ ಒಳಗಡೆಗೂ ಹೊರಗಡೆಗೂ ಡಿಫ್ರೆನ್ಸೇ ಇರೋದಿಲ್ಲ, ಅಷ್ಟೇ ಕ್ಲೀನ್ ಆಗಿದೆ. ನೋಡಿ ಒಳಗಡೆ ಎಷ್ಟು ಕ್ಲೀನ್ ಆಗಿದೆಯೋ ಈಗ ಹೊರಗಡೆನೂ ಇವಾಗ ಅದೇ ಥರ ಆಗಿದೆ. ತಕ್ಷಣ ನಾವು ಆಗಲೇ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೋಪ್ ವಾಟರ್, ಡಿಟರ್ಜೆಂಟ್ ಹಾಕಿ ಅದ್ರೊಳಗಡೆ ಹಾಕಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಸ್ವಲ್ಪ ಕೂಡ ರೂಪೇರಿದು ರೆಸಿಡ್ಯೂ ಅದರಲ್ಲಿ ಉಳಿಬಾರ್ದು. ಒಂದು ಸಾಫ್ಟ್ ಆಗಿರೋ ಬ್ರಷ್ ಇಂದ ಡಿಸೈನ್ ಒಳಗಡೆ ಏನಾದರೂ ಸೊಲ್ಯೂಷನ್ ಇದ್ರೆ ಕ್ಲೀನಾಗಿ ಬ್ರಷ್ ಮಾಡಿ ತೆಗೆದು ಬಿಡಬೇಕು. ಮತ್ತೆ ಪ್ಲೇನ್ ವಾಟರಲ್ಲಿ ಎಲ್ಲ ಸಾಮಾನನ್ನು ಕ್ಲೀನಾಗಿ ತೊಳೆದು ಒಂದು ಮೈಕ್ರೋ ಫೈಬರ್ ಬಟ್ಟೆಯಿಂದ ಒರೆಸಿ ಎತ್ತಿಟ್ರೆ ಸುಮಾರು ತಿಂಗಳು ಹಾಗೆ ಹೊಸ ಥರ ಇರುತ್ತೆ. ಪಾಲಿಶ್ ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಎರಡನೇ ವಿಧಾನ, ಒಂದು ಪಾತ್ರೆಗೆ ನೀರು ಸೇರಿಸ್ಕೊಂಡು ಅದನ್ನೇನು ಕುದಿಲಿಕ್ಕೆ ಶುರು ಆಗುವಾಗ ಅಲ್ಯೂಮಿನಿಯಂ ಫಾಯಿಲ್ ಪೀಸಸ್ ಅನ್ನ ಹಾಕೊಳ್ಬೇಕು. 2-3 ಚಮಚ ಬೇಕಿಂಗ್ ಸೋಡಾನ ಸೇರಿಸ್ಕೊಂಡ ತಕ್ಷಣ ಈ ರೀತಿ ರಿಯಾಕ್ಟ್ ಆಗುತ್ತೆ. ಆಗ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗಿರೋ ವಸ್ತುಗಳನ್ನೆಲ್ಲ ಸೇರಿಸ್ಕೊಂಡು ಅರ್ಧ ಹೋಳು ನಿಂಬೆ ರಸನ ಕೂಡ ಸೇರಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕುದಿಸ್ಕೊಳ್ಬೇಕಾಗತ್ತೆ. ನಾನು ಸುಮಾರು 8ರಿಂದ 10 ನಿಮಿಷ ಕುದಿಸ್ಕೊಂಡೆ. ಸ್ವಲ್ಪ ಜಾಸ್ತಿ ಕರೆ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸ್ಕೊಂಡೆ. ನೋಡಿ ಎಷ್ಟು ಕ್ಲೀನಾಗಿ, ಸ್ವಲ್ಪನೂ ಕಷ್ಟಪಡದೆ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು. ಮೂರನೇ ವಿಧಾನ, ಕೋಲ್ಗೇಟ್ ಟೂತ್ ಪೇಸ್ಟ್ ತಗೊಂಡು ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಪೇಸ್ಟ್ ಮೇಲೆ ಸ್ವಲ್ಪ ಹಿಂಗೆ ಸ್ಪ್ರಿಂಕಲ್ ಮಾಡಿಕೊಂಡು ಕ್ಲೀನಾಗಿ ಒಂದು ಸಾಫ್ಟ್ ಬ್ರಿಸಲ್ ಇರೋ ಬ್ರಷ್ ಇಂದ ಉಚ್ಕೊಂಡ್ರೆ ಕ್ಲೀನ್ ಆಗಿಬಿಡತ್ತೆ. ಕೋಲ್ಗೇಟ್ ಟೂತ್ ಪೇಸ್ಟ್ ಬದಲು ಕೋಲ್ಗೇಟ್ ಪೌಡರ್ ಸಹ ಬಳಸ್ಬೋದು. ಇದು ಖಂಡಿತ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾಲ್ಕನೇ ವಿಧಾನ, ವಿಭೂತಿ ಅಂತ ಏನು ಸಿಗುತ್ತೆ, ಸೇಕ್ರೆಡ್ ಆ್ಯಶ್ ಅಂತ ಏನು ಹೇಳ್ತೀವಿ, ಅದರಿಂದ ಕ್ಲೀನ್ ಮಾಡ್ಕೊಳ್ಬೋದು. ಕೆಲವ್ರಿಗೆ ನೀರಲ್ಲಿ ಹಾಕಿ ದೇವ್ರ
ಗೆ ಬಳಸೋಂಥ ಪೂಜೆ ಸಾಮಾನನ್ನ ಕುದಿಸ್ಕೊಳ್ಳೋಕ್ಕೆಲ್ಲ ಮನಸ್ಸಿಲ್ಲ ಅಥವಾ ಕೆಮಿಕಲ್ ಬೇಸ್ಡ್ ಸೊಲ್ಯೂಷನ್ ಬಳಸೋಕ್ಕೂ ಇಷ್ಟ ಇಲ್ಲ ಅನ್ನೋರು ಈ ರೀತಿ ವಿಭೂತಿನ ಹಚ್ಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡೋದಕ್ಕಿಂತ ಹಾಗೆ ಕೈ ಬೆರಳುಗಳಲ್ಲಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಕ್ಲೀನ್ ಆಗತ್ತೆ. ಡ್ರೈ ಇರಬೇಕು, ಆವಾಗಲೇ ಇದು ಚೆನ್ನಾಗಿ ಕ್ಲೀನ್ ಆಗೋದು. ವಿಭೂತಿ ಏನಾದರೂ ಡಿಸೈನ್ ಒಳಗಡೆ ಎಲ್ಲ ಸೇರ್ಕೊಂಡ್ರೆ ಒಂದು ಸಾಫ್ಟ್ ಬ್ರಿಸಲ್ ಬ್ರಷಿನ ಸಹಾಯದಿಂದ ವಿಭೂತಿನೆಲ್ಲ ಕ್ಲೀನಾಗಿ ತಕೊಳ್ಬೋದು. ವಿಭೂತಿಯಿಂದ ಕ್ಲೀನ್ ಮಾಡಿದ ನಂತರ ತೊಳೆಯೋ ಅವಶ್ಯಕತೆ ಇಲ್ಲ. ಒಂದು ಒಣ ಕಾಟನ್ ಬಟ್ಟೆ ಅಥವಾ ಮೈಕ್ರೋಫೈಬರ್ ಕ್ಲಾತ್ ಅಂತ ಏನು ಹೇಳ್ತೀವಿ ಅದರಿಂದ ಒರೆಸ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ಒಳ್ಳೆ ಶೈನ್ ಇರುತ್ತೆ. ಸಾಮಾನ್ಯ ನಾವು ರೆಗ್ಯುಲರ್ ಆಗಿ ಸಬೀನಾ ಅಥವಾ ಕೋಲ್ಗೇಟ್ ಟೂತ್ ಪೌಡರ್ ಇಂದ ಪೂಜೆಗೆ ಮುಂಚೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. 6 ತಿಂಗಳಿಗೆ ಅಥವಾ 3 ತಿಂಗಳಿಗೊಮ್ಮೆ ಈ ರೀತಿ ನಾನು ತೋರಿಸಿರೋ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಡೀಪ್ ಕ್ಲೀನ್ ಮಾಡ್ದಂಗಿರುತ್ತೆ, ಮತ್ತೆ ಕರೆ ಕಟ್ಟೋದಿಲ್ಲ. ಪದೇ ಪದೇ ಹೊರಗಡೆ ಪಾಲಿಶ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಮನೇಲಿ ಸಿಗುವ ವಸ್ತುಗಳಿಂದನೇ ನಾವೇ ಮನೇಲಿ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.